ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಈ ದಿನ ನಾವು 7ನೇ ತರಗತಿಯ ಹೊಸ ಟೆಕ್ಸ್ಟ್ ಬುಕ್ ಗಣಿತ ಪ್ರಕಾಶದಿಂದ ಅಧ್ಯಾಯ 3 ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ, ಈ ಒಂದು ಪಾಠಕ್ಕೆ ಸಂಬಂಧಿಸಿದ ನೆಕ್ಸ್ಟ್ ವಿಡಿಯೋನ ನೋಡೋಣ. ಇಲ್ಲಿಯವರೆಗೆ ನಾವು ಪೇಜ್ ನಂಬರ್ 58ರಲ್ಲಿ ಇಲ್ಲಿಯವರೆಗೆ ಕಂಪ್ಲೀಟನ್ನು ಮಾಡಿದ್ವಿ. ಸೊ ಬನ್ನಿ, ನೆಕ್ಸ್ಟ್ ಈ ವಿಡಿಯೋದಲ್ಲಿ ನಾವು ಇಲ್ಲಿ ನೆಕ್ಸ್ಟ್ ಒಂದು ಕ್ವಶನ್ ಮಾರ್ಕಲ್ಲಿರುವಂತಹ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಇಲ್ಲಿ ಈ ರೀತಿಯಾಗಿ 15, 10ನೇ 3, 100ನೇ 4 ಮತ್ತು 2 ಮತ್ತು 10ನೇ 6, 100ನೇ 8ರ ಮೊತ್ತ ಎಷ್ಟು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಸಂಕಲನವನ್ನು ಮಾಡೋದು ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ವಿಧಾನವನ್ನು ಕೊಟ್ಟಿದ್ದಾರೆ, ಬಹಳಷ್ಟು ವಿಧಾನಗಳಲ್ಲಿ ಇದನ್ನು ಮಾಡಬಹುದು ಅಂತ ಹೇಳ್ಬೋದು. ಸೊ ಇಲ್ಲೇನು ಮಾಡಿದ್ದಾರೆ, 15 ಮತ್ತು 2 ಇದೆಯಲ್ವಾ, ಇದು ಪೂರ್ಣವಾಗಿರೋದ್ರಿಂದ ಅವುಗಳನ್ನು ಒಂದು ಗುಂಪು ಮಾಡಿದ್ದಾರೆ. 10ರದ್ದು ಒಂದು ಗುಂಪು ಮಾಡಿದ್ದಾರೆ. 100ನೇ ಇದೆಯಲ್ವಾ, ಇದನ್ನು ಒಂದು ಗುಂಪು ಮಾಡಿದ್ದಾರೆ. 10 100ನೇ ಒಂದುಗಳು 1 10ನೇ ಒಂದಕ್ಕೆ ಸಮ ಅನ್ನೋದನ್ನು ಇಲ್ಲಿ ಬರೆದು ಕೊಟ್ಟಿದ್ದಾರೆ. ಓಕೆ ಫೈನ್, ಯಾಕೆ ಅನ್ನೋದನ್ನು ಇಲ್ಲಿ ನೋಡೋಣ. ಓಕೆ ಬನ್ನಿ. ಸೊ ಬನ್ನಿ, ಡೈರೆಕ್ಟಾಗಿ ಇದೆ. 15 ಮತ್ತು 2 ತೊಗೊಂಡಿದ್ದಾರೆ, 17 ಆಯಿತು. 17 ಆದಮೇಲೆ 10 10ರ ಒಂದು ಗುಂಪುಗಳನ್ನು ಮಾಡಿದ್ರಲ್ವಾ, 10ನೇ 3, 10ನೇ 6, 3 ಮತ್ತು 6 9 ಆಯಿತು. 10ನೇ 4 ಮತ್ತು 10ನೇ 8, 4 8 ಸೇರಿಸಿದ್ರೆ 12 ಆಯಿತು. ಸೊ ಛೇದಗಳು ಸಮ ಇದೆಯಲ್ವಾ, ಹಾಗಾಗಿಬಿಟ್ಟು ಒಂದೊಂದೇ ಗ್ರೂಪ್ ಮಾಡಿ ಕೂಡಿಸಿದ್ರು. ಅದಾದಮೇಲೆ ಏನು ಮಾಡಿದ್ರು ನೋಡಿ. ಸೊ ಇದರೊಳಗಡೆ ಯಾವುದನ್ನಾದರೂ ಒಂದಾದರೂ ನಾವು ಇದನ್ನು ಮಾಡಲೇಬೇಕಲ್ವಾ, ಏನೋ 10ಕ್ಕಾದರೂ ತೊಗೊಂಬರ್ಬೇಕಲ್ವಾ. ಸೊ ಇಲ್ಲಿ ನೆಕ್ಸ್ಟ್ ಮುಂದಿನ ಪ್ರೊಸೆಸನ್ನು ಅಂತ ಅಂದರೆ ಸುಲಭಗೊಳಿಸೋಕ್ಕೋಸ್ಕರ ನಾವು 10ಕ್ಕೆ ತೊಗೊಂಬಂದಾಗ ಈ ಒಂದು 10ನ್ನು ನಾವು ಇಲ್ಲಿ ಕೊಟ್ಟಾಗ ಇದಾಯಿತು. ಇಲ್ಲಿ ಸ್ಪ್ಲಿಟ್ ಮಾಡಿ ಬರೆದಿದ್ದಾರೆ. 10ನೇ 9 ಮತ್ತು 10ನೇ 1 ಇದರಿಂದ ತೊಗೊಂಡ್ವಿ. ಸೊ 10 ಹೋದ್ಮೇಲೆ ನೆಕ್ಸ್ಟು ಇಲ್ಲಿ 2 ಉಳಿತು. 12ರಲ್ಲಿ 10 ಹೋಯಿತು ಅಂತ ಅಂದರೆ ಒಂದು ಭಾಗ ಹೋಯಿತು ಅಂತ ಅಂದರೆ 2 ಉಳಿತು. 100ನೇ 2 ಉಳಿತು. ಯಾಕೆ ಅಂತ ಅಂದರೆ 10 100ನೇ ಒಂದುಗಳು 1 10ನೇ ಒಂದಕ್ಕೆ ಸಮ. ಹೇಗೆ ಅಂತ ಅಂದರೆ ಇಲ್ಲಿ ನೋಡಬಹುದು, 100ನೇ 10 ಅಂತ ಅಂದರೆ 0ಗೆ 0 ಹೋಯಿತು, 10ನೇ 1 ಉಳಿತು. ಅರ್ಥ ಇಷ್ಟೇ. ಇಲ್ಲೇನು ಪಾಪಪ್ಪಲ್ಲಿ ಕೊಟ್ಟಿದ್ದಾರಲ್ವ, ಅದೇ ಅರ್ಥ. ಸೊ ಹಾಗಾಗಿಬಿಟ್ಟು ಇಲ್ಲಿ 10ನೇ 1 ಅಂತ ಅಂದ್ರೂ ಒಂದೇ, 100ನೇ 10 ಅಂತ ಅಂದ್ರೂ ಒಂದೇ. ಸೊ ಉಳಿದಿದ್ದೆಷ್ಟು 2, 100ನೇ 2. ಓಕೆ ಫೈನ್. ಇವಾಗ ಇವೆರಡು ಛೇದ ಸಮ ಇರೋದ್ರಿಂದ ಕೂಡ್ಬೋದು. 9 1 10, 10ನೇ 10 ಮತ್ತು 10 10 ಒಂದಾಯಿತು, ಸಂಪೂರ್ಣ ಆಯ್ತಲ್ವ. ಮತ್ತದು ಇಲ್ಲಿಗೆ ಆ್ಯಡ್ ಆಯಿತು. 17 1 18 ಆಯಿತು, 100ನೇ 2 ಉಳಿತು. ಇದು ಮೊದಲನೇ ವಿಧಾನ. ಓಕೆ, ನೆಕ್ಸ್ಟು 2ನೇ ವಿಧಾನ ನೋಡೋಣ. ಓಕೆ ಫೈನ್. ನೆಕ್ಸ್ಟು 2ನೇ ವಿಧಾನದಲ್ಲಿ ಏನು, ಇದು ಅಡ್ಡ ಸಾಲಲ್ಲಿ ಕೂಡಿಸಿದ್ರೆ ಇದನ್ನು ನಾವು ಕಂಬ ಸಾಲಲ್ಲಿ ಕೂಡಿಸಿದ್ದಾರೆ. ಓಕೆ, ಕಂಬ ಸಾಲಲ್ಲಿ ಯಾವ ರೀತಿಯಾಗಿ ಅದೇ ರೀತಿಯಾಗಿ ಬರೆದಿದ್ದಾರೆ. 15 + 2 17 ಮಾಡಿದ್ದಾರೆ. ಇಲ್ಲಿ ಈ ಒಂದು 10ರ ಸೇಮ್ ಛೇದ ಇರೋದ್ರಿಂದ 3 6 9, 4 ಮತ್ತು 8 12. ಓಕೆ, ಸೇಮು ಇಲ್ಲಿಂದ ಮತ್ತೆ ಒಂದನ್ನು 10ರ ಒಂದು ಗುಂಪನ್ನು ಕೊಟ್ಬಿಟ್ಟು ಏನಾಯಿತು, 9 1 10 ಆಯಿತು. ಸೇಮ್ ಅಲ್ಲಿ ಇದೇ ಪ್ರೊಸೆಸ್ಸು. ಸೊ ನೆಕ್ಸ್ಟು 18, ಇದು ಒಂದು ಗ್ರೂಪ್ ಮತ್ತೆ ಇದಾಯಿತು. ಸೊ 18 ಆಯಿತು, 100ನೇ 2 ಆಯಿತು. ಫೈನ್. ನೆಕ್ಸ್ಟು ಹಾಗಾದರೆ ಎರಡೂ ವಿಧಾನಗಳು ಸಮವಾಗಿವೆಯೇ ಅಂತ ಕೇಳ್ತಾ ಇದ್ದಾರೆ ಅಲ್ವಾ. ಸೊ ಇದಕ್ಕೇನು ಬರೀಬೇಕು, ಹೌದು ಅಂತ ಹೇಳಿಬಿಟ್ಟು. ಸಮವಾಗಿಲ್ಲ. ಯಾಕೆ ಅಂತಂದರೆ ಇದು ಅಡ್ಡ ಸಾಲಿನಲ್ಲಿ ಕೂಡಿಸ್ತಾ ಇದ್ದೀವಿ, ಬಟ್ ಇದು ಕಂಬ ಸಾಲಿನಲ್ಲಿ ಕೂಡಿಸ್ತಾ ಇದ್ದೀವಿ ಅಷ್ಟೇ. ಓಕೆ ಫೈನ್. ನೆಕ್ಸ್ಟ್ ಮುಂದೆ ಮಾಡಿರುವ 483 ಮತ್ತು 268ರ ಒಂದು ಸಂಕಲನವನ್ನು ಗಮನಿಸಿ. ಮೇಲೆ ತೋರಿಸಿರುವ ವಿಧಾನಗಳ ನಡುವೆ ನೀವು ಯಾವುದಾದ್ರೂ ಸಾಮರ್ಥ್ಯಗಳನ್ನು ಗಮನಿಸ್ತೀರಾ. ಸೊ ಹಿಂದೆ ಈಗೇನು ನಾವು ಮಾಡಿದ್ವಲ್ಲ ಈ ಒಂದು ಕಾನ್ಸೆಪ್ಟಲ್ಲಿ ಇದನ್ನು ಅರ್ಥ ಮಾಡ್ಕೊಳಕ್ಕೆ ನೋಡಿ. ಓಕೆ, 483 ಅಂತ ಅಂದರೆ ಎಷ್ಟು, 483 ಸಪ್ರೇಟ್ ಮಾಡಿದ್ವಿ. 268 268. ಮತ್ತು ನಿಮಗೆ ಈಸಿ ಆಗೋಕ್ಕೋಸ್ಕರ ಈ ವಿಧಾನವನ್ನು ಇಲ್ಲಿ ತೋರಿಸಿರೋದು. ಓಕೆ, 400 200 100ರ ಒಂದು ಗುಂಪುಗಳನ್ನು ಮಾಡಿದ್ವಿ, 10ರ ಗುಂಪುಗಳನ್ನು ಮಾಡಿದ್ವಿ, ನೆಕ್ಸ್ಟು ಬಿಡಿಗಳನ್ನು ಮಾಡಿದ್ವಿ. 400 200 600 ಇದೆರಡು ಸೇರಿಸಿದ್ರೆ 140, ಇದು 3 ಮತ್ತು 8 ಸೇರಿಸಿದ್ರೆ 11. ಅದಾದಮೇಲೆ 600, ಇಲ್ಲಿ 140 + 11 ಇದೆಯಲ್ವಾ. ಸೊ ನಾವೇನು ಮಾಡಿದ್ವಿ, ಇದರಿಂದ 10ನ್ನು ತೊಗೊಂಡ್ವಿ. ಯಾಕೆ ಅಂತಂದರೆ ಕೂಡ್ಸೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು. ಅಲ್ಲೂ ಅದೇ ನಡೆದಿರೋದು. ಇದನ್ನು ನಾವು ಸಿಂಪ್ಲಿಫೈ ಆಗಿ ಇಲ್ಲಿ ಮಾಡಿ ತೋರಿಸ್ತಾ ಇರೋದು, ಯಾಕೆಂದರೆ ಕನ್ಫ್ಯೂಷನ್ಸ್ ಇರಬಾರ್ದು ಅಂತ ಹೇಳಿ. ಸೊ 11ರಲ್ಲಿ 10ರ ಒಂದನ್ನು ಗುಂಪನ್ನು ಕೊಟ್ಟಿದ್ದಕ್ಕೆ ಇಲ್ಲಿ 1 ಉಳಿತು. ಇದು 150 ಆಯಿತು, ಇದು 1 ಆಯಿತು. ಮತ್ತು ಇಲ್ಲಿ 150 ಇದೆಯಲ್ವಾ, 100ರ ಗುಂಪಾಯ್ತಲ್ವಾ. ಈ 100ರ ಒಂದು ಗುಂಪನ್ನು ಇಲ್ಲಿ ಕೊಟ್ವಿ, ಇದು 700 ಆಯಿತು, ಉಳಿದಿದ್ದು 50 ಆಯಿತು. ಸೊ ಯಾಕೆ ಅಂತಂದರೆ 100ರ ಗುಂಪು ಇದೆಯಲ್ವಾ, ಇಲ್ಲಿ 100ರ ಗುಂಪಲ್ಲಿ ಸರಸೋಣ ಅಂತ ಹೇಳಿ. ಇಲ್ಲಿ 10ರ ಗುಂಪಲ್ಲಿ ಇರೋದ್ರಿಂದ 10ರ ಗುಂಪು ಇಲ್ಲಿದೆ, ಹಾಗಾಗಿಬಿಟ್ಟು 10ರ ಗುಂಪಿಗೆ ಸರಿಸಿದ್ದು. ಓಕೆ, ನೆಕ್ಸ್ಟ್ ಇದರೊಳಗೆ 50 ಉಳಿತು, 1 751 ಆಯಿತು. ಓಕೆ ಫೈನ್, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ನೋಡೋಣ, ಈ ಲೆಕ್ಕವನ್ನು ಮೊತ್ತವನ್ನು 100ನೇ ಒಂದು ಭಾಗಕ್ಕೆ ಪರಿವರ್ತಿಸಿದ್ದಲ್ಲೂ ಕಂಡುಹಿಡಿಯಬಹುದು. ಸೊ ಹಾಗಾದರೆ ನಾವು ಇದನ್ನು 100ರ ಒಂದು ಭಾಗಕ್ಕೂ ಸಹ ನಾವು ಕನ್ವರ್ಟ್ ಮಾಡ್ಬೋದು. ಹೇಗೆ ಅಂತ ಅಂದರೆ ಇಲ್ಲಿ ನೋಡಿ, ನೀವು ನೋಡ್ಬೋದು ಹೇಗಪ್ಪ ಅಂತಂದರೆ ಇಲ್ಲಿ 15
ಪ್ಲಸ್ 2 ಇದೆ, ಇದನ್ನು ತೆಗೆದು ಬಿಡೋಣ, ಸೈಡಿಗೆ ಹಾಕ್ಕೊಳ್ಳೋಣ. 15 ಪ್ಲಸ್ 2 ನೆಕ್ಸ್ಟ್ 34, 100ನೇ 34 ಅಂತ ಬರಿಬೋದು, 168 ಅಂತಲೂ ಬರಿಬಹುದು ಅಲ್ವಾ. ಹಿಂದಿನ ವೀಡಿಯೋಸಲ್ಲಿ ನಾವು ನೋಡಿದ್ದೀವಿ ಆಲ್ರೆಡಿ. ಸೊ ಇದೆರಡನ್ನು ಕೂಡಿಸಿದ್ರೆ 17 ಆಯಿತು, ಮತ್ತೆ 102 ಆಯಿತು. 100ಕ್ಕಿಂತ ಜಾಸ್ತಿ ಇದೆ, ಹಿಂದೆ ಒಂದು ವೀಡಿಯೋಸ್ಗಳಲ್ಲಿ ಹೇಳಿದೆ, ಛೇದಕ್ಕಿಂತ ಇದು ಜಾಸ್ತಿ ಆಯಿತು ಅಂತಂದರೆ ನಾವು ಇದನ್ನು ಏನು ಮಾಡಬಹುದು, ಎಕ್ಸ್ಟ್ರಾ ಆಗಿ ಹೊರಗಡೆ ತೆಗಿಬಹುದು ಅಂತ ಹೇಳಿ. ಸೊ ಏನಾಯ್ತಪ್ಪ ಅಂತಂದರೆ 100 100ನೇ 100 ಪ್ಲಸ್ 100ನೇ 2 ಉಳಿತಲ್ವಾ, 102 ಆಯ್ತಲ್ವಾ ಮೇಲೆ. ಸೊ ಇದನ್ನು ಹೊಡೆದ್ರೆ ಎಷ್ಟಾಯಿತು, 1 ಆಯಿತು. ಈ 1ಅನ್ನು ಇಲ್ಲಿ ಬರೆದಿದ್ದಾರೆ ನೋಡಿ. ಓಕೆ, 1 ಪ್ಲಸ್ 100ನೇ 2 ಉಳಿಸ್ಕೊಂಡಿದ್ದಾರೆ. 17 1 18 100ನೇ 2. ಓಕೆ ಫೈನ್, ಇದು ಒಂದು ಮೆಥಡ್ ಆಯಿತು. 100ರ ಒಂದು ಭಾಗಗಳಾಗಿ ಪರಿವರ್ತಿಸಿದಾಗಲೂ ಸಹ ನಮಗೆ ಉತ್ತರ ಅದೇ ಬಂತು. ಹಿಂದೆ ಏನು 2 ವಿಧಾನದಲ್ಲಿ ಬಂದಿದೆಯಲ್ವಾ, ಅದೇ ಉತ್ತರ ಬಂದಿದೆ. ಓಕೆ, ನೆಕ್ಸ್ಟ್ 4ನೇದು. ಸೊ 4ನೇದು ಕಂಪ್ಲೀಟಾಗಿ ಇಲ್ಲಿ 3ನೇ ವಿಧಾನದಲ್ಲಿ 15 ಮತ್ತು 2 ಹೋಲ್ಗಳನ್ನು ಪೂರ್ಣಗಳನ್ನು ತೆಗೆದಿದ್ವಲ್ಲ, ಇಲ್ಲಿ ತೆಗೆಯದೆ 100ನೇ 1534 ಅಂತ ಡೈರೆಕ್ಟಾಗಿ ಬರೆದ್ರೂ, 100ನೇ 268 ಅಂತ ಬರೆದ್ರೂ ಸಹ ಏನೂ ಒಂದು ಚೇಂಜಸ್ ಇಲ್ಲ. ಓಕೆ ಫೈನ್, ಬನ್ನಿ ನೋಡೋಣ. ಹಾಗಾದರೆ ಇವೆರಡನ್ನೂ ಸಹ ಡೈರೆಕ್ಟಾಗಿ ಕೂಡಿದ್ರೆ 1802 ಆಯಿತು. ಯಾಕೆಂದರೆ ಛೇದ ಸಮ ಇದ್ದಾಗ ನಾವು ಮೇಲಿನ ಒಂದು ಅಂಶಗಳನ್ನು ಕೂಡಿಸ್ಬೋದು. 1802 ಇದೆಯಲ್ವಾ, ಇದನ್ನು ನಾವೇನು ಮಾಡಬೇಕು ಅಂತ ಅಂದರೆ ಮತ್ತೆ 2 ಭಾಗಗಳನ್ನಾಗಿ ಮಾಡಬೇಕು. ಯಾಕೆ ಅಂತಂದರೆ ಹೊರಗಡೆ ತೆಗಿಬೇಕಲ್ವಾ. ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ 0 ಆಗಬೇಕು, ತಪ್ಪಿದೆ ಅಲ್ಲಿ ಪ್ರಿಂಟು. 1800ರಲ್ಲಿ ಈ 2 0ಗೆ ಈ 2 0 ಹೋಯಿತು, ಹಾಗಾದರೆ 18 ಉಳಿತು, 100ನೇ 2 ಉಳಿತು. 15 1500 100ನೇ 1ಗಳಿಗೆ ಮತ್ತು 2 200 100ನೇ 1ಗಳಿಗೆ ಸಮ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಓಕೆ ಫೈನ್, ಅರ್ಥ ಆಯ್ತಾ. ಇದನ್ನು 2ನ್ನು 0 ಮಾಡ್ಕೊಳ್ಳಿ. 1800 ಪ್ಲಸ್ 2 1802 ಆಯಿತು. ಓಕೆ ಫೈನ್, ಇವುಗಳ ವ್ಯತ್ಯಾಸ ಏನು? ಇಷ್ಟೊತ್ತಿಗೆ ನಾವು ಮೊತ್ತವನ್ನು ಕಂಡುಹಿಡಿದ್ವಿ, ಈಗ ನಾವು ವ್ಯತ್ಯಾಸವನ್ನು ಕಂಡುಹಿಡಿಯೋಣ. ಸೊ ಕರೆಕ್ಟಾಗಿ ನೀವು ಈ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡ್ರೆ ಸೊ ಯಾವುದೇ ಒಂದು ಸಮಸ್ಯೆ ಬರೋದಿಲ್ಲ. ಇಲ್ಲೇನು ಕೊಟ್ಟಿದ್ದಾರೆ, 25 10ನೇ 9 ಮೈನಸ್ 6 10ನೇ 4 100ನೇ 7 ಅಂತ ಇದೆ. ಓಕೆ, ಮೊದಲನೇ ಒಂದು ಪರಿಹರಿಸುವ ಕ್ರಮ ಇಲ್ಲಿ ಕಂಬ ಸಾಲಿನಲ್ಲಿ ಕೊಟ್ಟಿದ್ದಾರೆ. 25 6 ಕೊಟ್ಟಿದ್ದಾರೆ. ಸೊ ಇಲ್ಲಿ 10ನೇ 9 ಇದೆ. ಸೊ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ, 10ನೇ 9 ಇದೆ. ಓಕೆ, ಇಲ್ಲಿ ಮಾಡೋಕ್ಕಿಂತ ಮುಂಚೆ ನೀವು ಒಂದು ಡಿಫ್ರೆನ್ಸನ್ನು ನೋಡ್ಬೋದು. ಏನು, 10ನೇ 9 ಇದೆ, 10ನೇ 4 ಇದೆ. ಆದರೆ 100ರ ಯಾವುದೇ ಒಂದು ಇಲ್ಲಿ 100ಕ್ಕೆ ಸಂಬಂಧಿಸಿದ ಯಾವುದೇ ಸಂಖ್ಯೆ ಇಲ್ಲ ಅಲ್ವಾ. ಇಲ್ಲಿ 100ನೇ 7 ಇದೆ, ಹಾಗಾಗಿಬಿಟ್ಟು ನಮಗೆ ಕಳಿಯೋದ್ರೊಳಗೆ ಸಮಸ್ಯೆ ಆಗುತ್ತೆ. ಹಾಗಾಗಿಬಿಟ್ಟು ನಾನು ಏನು ಮಾಡ್ತೀನಿ ಅಂತ ಅಂದರೆ ಈ 10ನೇ 9ಅನ್ನು ನಾನು 10ನೇ 8 ಮಾಡಿ 100ನೇ 10 ಅಂತಲೂ ಮಾಡ್ತೀನಿ. ಯಾಕಂದರೆ ನನಗೆ 10 ಒಂದು ಛೇದ ಇರೋದು ಬೇಕು, 100 ಛೇದ ಇರೋದು ಬೇಕು. ಯಾಕೆ 100ನೇ 10ಅನ್ನು ಮಾಡಿದೆ ಅಂತ ಅಂದರೆ ಇದು 0 0 ಹೋಯಿತು ಅಂತ ಅಂದರೆ 10ನೇ 1 ಆಯಿತು, 8 1 9 ನನಗೆ ಸಿಕ್ತು. ಆದರೆ ಯಾವುದೋ ಹಾಕ್ಕೊಳ್ತೀವಿ ಅನ್ನೋಂಗಿಲ್ಲ. ನಮಗೆ ಏನು ಈ ಪಾರ್ಟನ್ನು ನಾನು ಸ್ಪ್ಲಿಟ್ ಮಾಡಿದಾಗ ಸೇಮ್ ಮತ್ತೆ ಅದೇ ಪಾರ್ಟ್ ಸಿಗಬೇಕು. ಓಕೆ, 100ನೇ 10ಅನ್ನು ಮಾಡಿದ್ದಾರೆ. ಸೊ ಅದೇ ಪ್ರೊಸೆಸ್ ಇಲ್ಲಿ ಮಾಡಿದ್ದಾರೆ ನೋಡಿ. ಸೊ ಈಗ ನಾವು ಈಸಿಯಾಗಿ ಕಳಿಬೋದು. 25ರಲ್ಲಿ 6ಅನ್ನು ಕಳೆದ್ರೆ 19, 8ರಲ್ಲಿ 4 ಕಳೆದ್ರೆ 4, 10ರಲ್ಲಿ 7 ಕಳೆದ್ರೆ 3. ಸೊ 10ನೇ 4 100ನೇ 3 ಅಂತ ಹೇಳಿ ಬಂತು. ಓಕೆ ಫೈನ್, ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದನ್ನು ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೊಂದ್ಸಲಿ ಹೇಳ್ತೀನಿ ನೋಡಿ. ಸೊ ನಮಗೆ 25 10ನೇ 9 ಇತ್ತು, ಆದರೆ 100ರ ಒಂದು ಭಾಗ ಯಾವುದೂ ಇಲ್ಲ ಅಲ್ಲ. ಹಾಗಾಗಿಬಿಟ್ಟು ಇದನ್ನು ನಾನು ಸ್ಪ್ಲಿಟ್ ಮಾಡಿದೆ. ಯಾವ ರೀತಿಯಾಗಿ ಅಂತಂದರೆ 10ನೇ 9 ಅಂತ 9ರ ಬದಲಿಗೆ ನಾನು 8 ಮಾಡಿ ಇನ್ನೊಂದನ್ನು ಹೊರಗಡೆ ತೆಗೆದೆ. ಅದನ್ನು ನಾನು 100ನೇ 10 ಅಂತ ಮಾಡಿಕೊಂಡೆ. ಯಾಕೆಂತಂದರೆ 100ರದ್ರೊಳಗಡೆ ಇಲ್ಲಿ ಕಳಿಯೋಕ್ಕೆ ಬೇಕಲ್ವಾ. ಸೊ ಈ ಒಂದು ವೇಳೆ ಇದಿರಲಿಲ್ಲ ಪಾರ್ಟು ಅಂತ ಅಂತಿದ್ರೆ ಇದನ್ನು ಯಾವುದರಿಂದ ಕಳಿತಿದ್ರಿ. ಹಾಗಾಗಿಬಿಟ್ಟು ಇದನ್ನು ಕಳಿಯೋಕ್ಕೋಸ್ಕರನೇ ಈ ಪಾರ್ಟನ್ನು ನಾವು ಕ್ರಿಯೇಟ್ ಮಾಡಿಕೊಂಡಿದ್ದು. ಒಂದು ವೇಳೆ ಈ ಒಂದು ಲೆಕ್ಕಗಳಲ್ಲಿ ಈ ರೀತಿಯಾಗಿ ಒಂದು ಪಾರ್ಟ್ಸ್ಗಳು ಇಲ್ಲ ಅಂತಂದರೆ, ಭಾಗಗಳು ಇಲ್ಲ ಅಂತಂದರೆ ನಾವು ಸರಿದೂಗಿಸ್ಕೋಸ್ಕರ ನಾವು ಕ್ರಿಯೇಟ್ ಮಾಡ್ಕೋಬಹುದು. ಬೇರೆದು ಯಾವುದೂ ಅಲ್ಲ, ಇದನ್ನೇ ಸ್ಪ್ಲಿಟ್ ಮಾಡಿ. ಓಕೆ ಫೈನ್, ನೆಕ್ಸ್ಟ್ ಇನ್ನೊಂದು ಕ್ವಶನ್. ಇದನ್ನು 100ನೇ 1 ಭಾಗಕ್ಕೆ ಪರಿವರ್ತಿಸಿ. ಇದೇ ಲೆಕ್ಕವನ್ನು ನಾವು ಆವಾಗಲೇ ನೋಡಿದ್ವಲ್ಲ, ಮೊತ್ತದಲ್ಲಿ 100ರ ಭಾಗದಲ್ಲಿ ಇಲ್ಲೂ ಸಹ 100ನೇ 1 ಭಾಗಕ್ಕೆ ಪರಿವರ್ತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಲೆಕ್ಕ ಬೇರೆ ಚೇಂಜ್ ಮಾಡಿದ್ದಾರೆ. ಯಾವುದು ಅಂತ ಹೇಳಿ ನೋಡಿ. 15 10ನೇ 3 100ನೇ 4 ಮೈನಸ್ 2 10ನೇ 6 100ನೇ 8. ಸೊ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೊ ಇದನ್ನು ನಾನು ಟೆಕ್ಸ್ಟ್ ಬುಕ್ಕಲ್ಲಿ ನಾನು ಸಾಲ್ವ್ ಮಾಡ್ತೇನೆ. ಲೆಕ್ಕವನ್ನು ಬರ್ಕೊಳ್ಳೋಣ. 15 ಈ ಲೆಕ್ಕ ಬಹಳ ಇಂಪಾರ್ಟೆಂಟು, ಹಾಗಾಗಿಬಿಟ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ. ಒಂದ್ಸಲಿ ಅರ್ಥ ಮಾಡಿಕೊಂಡ್ರೆ ಏನು ಡೌಟ್ ಇರಲ್ಲ. ಓಕೆ ಫೈನ್, ಲೆಕ್ಕವನ್ನು ಬರೆದಿದ್ದೀನಿ. ಸೊ ಈಗ ನಾವು ಒಂದ್ಸಲಿ ನೋಡ್ಕೊಳ್ಳೋಣ. ಇದನ್ನು ಯಾವ ರೀತಿಯಾಗಿ ಬರಿಬಹುದು ನಾವು ಅಂತ ಅಂದರೆ, ಇದನ್ನು ಯಾವ ರೀತಿಯಾಗಿ ಬರಿಬೋದು ಅಂತಂದರೆ 15
100ನೇ 20, 100ನೇ 14. ಸೊ ಏನು ಮಾಡಿದ್ದೀವಿ ಇಲ್ಲಿ ಅಂತ ನೋಡ್ಬೋದು. ಏನು ಮಾಡಿದ್ದೀವಿ ಅಂತ ಅಂದರೆ ಈ 0 ಹೋಯಿತು ಅಂತ ಅಂದರೆ 2 ಉಳಿತು. ಇನ್ನು 1 ನಾನು ಪಕ್ಕಕ್ಕೆ ಕೊಟ್ಟಿದ್ದೀನಿ. 1 ಅಂತ ಅಂದರೆ 10 ಕೊಟ್ಟಿದ್ದೀನಿ. 100ನೇ 14 ಆಯಿತು. ಓಕೆ ಫೈನ್. ನೆಕ್ಸ್ಟು ಇದನ್ನು ಸೇಮ್ ಬರೆದಿದ್ದೀವಿ. ಯಾವ ರೀತಿಯಾಗಿ -2 10ನೇ 6 100ನೇ 8. ಓಕೆ ಫೈನ್. ಯಾಕೆ ಈ ರೀತಿಯಾಗಿ ಮಾಡಿದ್ದೇವೆ ಅಂತಂದರೆ ಇಲ್ಲಿ ನಾನು ಇಲ್ಲಿ ಸೈಡಿಗೆ ಬರಿತೀನಿ. ಏನು 10ನೇ 3 ಲೆಕ್ಕ ಬರಿತಾ ಇದ್ದೀನಿ. 100ನೇ 4. ಓಕೆ, ಇಲ್ಲಿ ಕೆಳಗಡೆ ಕಂಬ ಸಾಲಲ್ಲಿ ಬರೆದಾಗ ಈ ರೀತಿಯಾಗಾಯಿತು. ಈಗ ಇದೇನೋ ಕಳೆದು ಬಿಡ್ತೀರಾ. 15ರಲ್ಲಿ 2 ಕಳೆದ್ರೆ 13 ಆಗುತ್ತೆ. ಇದನ್ನು ಡೈರೆಕ್ಟಾಗಿ ಕಳಿತೀರಾ ಅಲ್ವಾ. ಈಗ ನಾನು 3ರಲ್ಲಿ 6 ಕಳಿಯೋಕ್ಕಾಗತ್ತಾ? ಇಲ್ಲ ಅಲ್ವಾ. ಸೊ ಮತ್ತು 4ರಲ್ಲಿ 8ನ್ನು ಕಳಿಯೋಕ್ಕಾಗತ್ತಾ? ಅದು ಸಹ ಇಲ್ಲ. ಹಾಗಾಗಿಬಿಟ್ಟು ನಾವು ಈ ರೀತಿಯಾಗಿ ಕನ್ವರ್ಟ್ ಮಾಡ್ಕೊಂಡ್ವಿ. ಓಕೆ ಫೈನ್. ಇದು ಮತ್ತೆ ಇದು ಹೊಡೆದ್ರೆ 10ನೇ 2 ಆಯಿತು. ಓಕೆ ಬನ್ನಿ ಹಾಗಾದರೆ ನೆಕ್ಸ್ಟನ್ನು ನೋಡೋಣ. ಓಕೆ ಫೈನ್, ಲೆಕ್ಕಕ್ಕೆ ಕಂಟಿನ್ಯೂ ಬರೋಣ. ನಿಮ್ಮಲ್ಲಿ ಇನ್ನೊಂದು ಪ್ರಶ್ನೆ ಬರ್ಬೋದು, ಏನು ಇದನ್ನೇ ಯಾಕೆ ಕನ್ವರ್ಟ್ ಮಾಡಿಲ್ಲ, ಇದನ್ನು ಕನ್ವರ್ಟ್ ಮಾಡಿದ್ರಿ ಅಂತ ಅಂದರೆ ಇಲ್ಲಿದೆ ಉತ್ತರ. ಯಾಕೆ ಅಂದರೆ 3ರಲ್ಲಿ 6 ಕಳಿಯೋಕ್ಕೆ ಬರಲ್ಲ, 4ರಲ್ಲಿ 8ನ್ನು ಕಳಿಯೋಕ್ಕೆ ಬರಲ್ಲ. ಹಾಗಾಗಿಬಿಟ್ಟು ನಾವು ಇದನ್ನು ಕನ್ವರ್ಟ್ ಮಾಡ್ಕೊಂಡ್ವಿ ಅಂತ. ಸೊ ಫೈನಲ್ ಆಗಿ ಮತ್ತೆ ಎಷ್ಟು ಉತ್ತರ ಬಂತು? 10ನೇ 2 100ನೇ 14. ಸೊ ಮೈನಸ್ ಇಲ್ಲಿ ನೋಡಿ. ಸೊ ಇದನ್ನು ಇನ್ನೂ ನಾವು ನೆಕ್ಸ್ಟು ಹೋಗಬೇಕು ಅಂತ ಅಂದರೆ ಸೊ ಇಲ್ಲಿ ಕೆಳಗಡೆ ನಾನು ಮೈನಸ್ ಬರ್ಕೊಳ್ತೀನಿ. -2 10ನೇ 6 100ನೇ 8. ಈಗ ನೀವು ನೋಡಬಹುದು ಒಂದು ಸ್ಟೆಪ್ ಕನ್ವರ್ಷನಲ್ಲಿ 14ರಲ್ಲಿ 8 ಕಳಿಬಹುದು, ಆದರೆ ಇನ್ನೂ 2ರಲ್ಲಿ 6ನ್ನು ಕಳಿಯೋಕ್ಕೆ ಬರೋಲ್ಲ ಅಲ್ವಾ. ನಾವೇನು ಇಲ್ಲಿಂದ ತೊಗೊಬೇಕೋ ಇಲ್ಲಿಂದ ತೊಗೊಬೇಕೋ ಅಂತ ಹೇಳಿಬಿಟ್ಟು ನೀವು ಯೋಚನೆ ಮಾಡ್ತಿರಬಹುದು. ಆದರೆ ನಾನು ಇಲ್ಲಿಂದ ಮತ್ತೆ 10ನ್ನು ತೊಗೊಂಡೆ ಅಂತ ಅಂದ್ಕೊಳ್ಳಿ, ಇಲ್ಲಿ 4 ಉಳಿತು. ಅದೇ ಪ್ರಾಬ್ಲಮ್ ಆಯಿತು. 4ರಲ್ಲಿ 8 ಕಳಿಯೋಕ್ಕಾಗಲ್ಲ. ಹಾಗಾಗಿಬಿಟ್ಟು ನಾವು ಇಲ್ಲಿಂದ ತೊಗೊಳ್ತೀವಿ. ಈಗೇನಾಯಿತು? ಇದು 12 ಆಯಿತು. ಇವನು ಒಂದು ಕಡಿಮೆ ಆಯ್ತಲ್ವಾ, ಒಂದು ಕೊಟ್ಟನಲ್ವಾ. ಹಾಗಾಗಿಬಿಟ್ಟು ಒಂದು 14 ಆಯಿತು. ಹಾಗಾಗಿಬಿಟ್ಟು ನೆಕ್ಸ್ಟ್ 3ನೇ ಸ್ಟೆಪ್ಪಲ್ಲಿ 2ನೇ ಸ್ಟೆಪ್ ಆಯಿತು. 3ನೇ ಸ್ಟೆಪ್ಪಲ್ಲಿ ನಮಗೆ 14 10ನೇ 12 100ನೇ 14. ಸೊ ಅದರೊಳಗಡೆ 2 10ನೇ 6 100ನೇ 8. ಈಗ ನಾವು ಕಳೆದ್ರೆ ಈಸಿಯಾಗಿ ಕಳಿಬೋದು. ಹೇಗೆ ಅಂತ ಅಂದರೆ 14ರಲ್ಲಿ 8 ಹೋದರೆ 6 100ನೇ 6, 12ರಲ್ಲಿ 6 ಹೋದರೆ ಮತ್ತೆ 6 10ನೇ 6, 14ರಲ್ಲಿ 2 ಹೋದರೆ 2 12, 14ರಲ್ಲಿ 2 ಹೋದರೆ 12. ಓಕೆ ಫೈನ್. ಓಕೆನಾ? ಹಾಗಾದರೆ ನಿಮಗೆ ಇದು ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಒಂದು ಕಾನ್ಸೆಪ್ಟನ್ನು ನೆನಪಿಟ್ಕೊಳ್ಳಿ. ಏನಪ್ಪ ಅಂತಂದರೆ ಫಸ್ಟ್ ನೋಡ್ಕೊಳ್ಳಿ 3 4 ಇದೆ. ಇದನ್ನು ಬೇಕಾದರೆ ಕಂಬ ಸಾಲಲ್ಲಿ ಬರ್ಕೊಳ್ಳಿ. ಇದು ಕಳಿಯೋಕ್ಕಾಗತ್ತಾ? 4ರಲ್ಲಿ 8 ಸಹ ಕಳಿಯೋಕ್ಕಾಗಲ್ಲ ಅಲ್ವಾ. ಹಾಗಾಗಿಬಿಟ್ಟು ಇದನ್ನು ಫಸ್ಟ್ ನಾವು ಕನ್ವರ್ಟ್ ಮಾಡ್ಕೊಳ್ಳೋಣ. ಹೇಗೆ ಅಂತ ಅಂದರೆ ಇವನಿಗೆ 1ನ್ನು ಕೊಡೋಣ. 10 ಆಯಿತು. ಇದರೊಳಗಡೆ ಎಷ್ಟು ಉಳಿತು? 2 ಉಳಿತು. 10ನೇ 2 ಅಂತ ಡೈರೆಕ್ಟಾಗಿ ಮಾಡ್ಕೊಳ್ಳೋಣ. ಇದನ್ನು ಕಳಿಬಹುದು ಆಯಿತಾ. 100ನೇ 6 ಬಂತು. ಆದರೆ ಈಗ ಇದನ್ನು ಕಳಿಯೋಕ್ಕೆ ಬರಲ್ಲಲ್ವಾ. 2ನೇ 6 ಕಳಿಯೋಕ್ಕೆ ಬಂದಿಲ್ಲ. ಮತ್ತೆ ಇವನಿಂದ 1ನ್ನು ತೊಗೊಂಡ್ವಿ. 12 ಆಯಿತು. ಸೊ ಇವನಲ್ಲಿ 14 ಉಳಿತು. 10ನೇ 12ರಲ್ಲಿ 6 ಕಳಿಬೋದು. ಇಲ್ಲೂ ಸಹ 10ನೇ 6 ಆಯಿತು. 14ರಲ್ಲಿ 2 ಹೋದರೆ 12 ಅಂತ ಹೇಳಿಬಿಟ್ಟು ಹೇಳಿ. ಓಕೆ, ನೆಕ್ಸ್ಟ್ ಬನ್ನಿ ನೋಡೋಣ ಏನಿದೆ ಅಂತ ಹೇಳಿಬಿಟ್ಟು. ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಸಹ ಈ ರೀತಿಯಾಗಿ ಸರ್ಕಲ್ ಆಗಿ ಕೊಟ್ಟು ಮಾಡಿದ್ದಾರೆ. 14ರಲ್ಲಿ 2 ಹೋದರೆ 12 ಬರಿಬೇಕಾಗಿತ್ತು, ಅಲ್ಲಿ 2ನ್ನು ಬರೆದಿದ್ದಾರೆ. ಓಕೆ ಫೈನ್. ನೆಕ್ಸ್ಟ್ ಈ ರೀತಿಯಾಗಿ ಕನ್ವರ್ಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಇಷ್ಟೇ ಈ ಒಂದು ನಂಬರ್ ಇದರೊಳಗಡೆ ಕಳಿಯೋಕ್ಕಾಗಲ್ಲ ಅಂದಿದ್ದಕ್ಕೆ ಫಸ್ಟು ಇದನ್ನು ಕನ್ವರ್ಟ್ ಮಾಡಿಕೊಂಡ್ರು, ಅದಾದಮೇಲೆ ಇದನ್ನು ಕನ್ವರ್ಟ್ ಮಾಡಿಕೊಂಡ್ರು, ಫೈನಲ್ ಆಗಿ ಈ ರೀತಿಯಾಗಿ ಬರೆದು ಕಳೆದಿಟ್ಟಿದ್ದಾರೆ. ಓಕೆ, ಮುಂದೆ ಮಾಡಿರುವ ಹಾಗಾದರೆ ಈ ರೀತಿಯಾಗಿ ಇಲ್ಲಿ ಮಾಡಿ ನೋಡೋಣ. ಮುಂದೆ ಮಾಡಿರುವ 653 ಮತ್ತು 268ರ ಒಂದು ವ್ಯವಕಲನವನ್ನು ಗಮನಿಸಿ ಮೇಲೆ ತೋರಿಸಿರುವ ವಿಧಾನಗಳ ಬಗ್ಗೆ ಮಾಡಿರಿ. 653ನೇ ಯಾವ ರೀತಿಯಾಗಿ ಬರೀತೀರಾ? 653. 268ನೇ ಯಾವ ರೀತಿಯಾಗಿ ಬರೀತೀರಾ? 268. ಓಕೆ ಫೈನ್, ಇದನ್ನೇನೋ ಬರೆದು ಬಿಟ್ವಿ. ನೆಕ್ಸ್ಟ್ 100ಗಳನ್ನು ನಾವು ಹಿಂದಿನ ಒಂದು ಪೇಜಲ್ಲಿ ಜೊತೆಗೂಡಿಸಿದ್ವಲ್ವ, ಗುಂಪು ಮಾಡಿದ್ವಲ್ಲ. 600 ಇನ್ನರನ್ನು ಮಾಡಿದ್ವಿ. 50ನ್ನು 50, ಇದೊಂದು ಮೈನಸನ್ನು ಗುಣಿಸ್ಬೇಕಲ್ವಾ. ಮೈನಸ್ಸು ಪ್ಲಸ್ ಮೈನಸ್ಸು 60. ಸೊ ನಾವು ಅಂಕಗಣಿತ ಉಕ್ತಿಗಳಲ್ಲಿ ನಾವು ಚಿಹ್ನೆಗಳನ್ನು ಸಹ ಗುಣಿಸೋದನ್ನು ಕಲ್ತಿದ್ದೀವಿ. ಮೈನಸ್ಸು ಪ್ಲಸ್ ಮೈನಸ್ 60. ಓಕೆ, ನೆಕ್ಸ್ಟು ಮತ್ತೆ 3 ಮೈನಸ್ಸು ಪ್ಲಸ್ ಮೈನಸ್ಸು 8. ಓಕೆ, ಇದನ್ನೆಲ್ಲ ಈಗ ಗುಂಪು ಮಾಡಾಯಿತು. 2ನೇ ಒಂದು ಸ್ಟೆಪ್ಪಲ್ಲಿ ನಾವು ಗುಂಪು ಮಾಡಿದ್ವಿ. ಸೊ 600ರಲ್ಲಿ 200, 40 ಮೈನಸ್ 60, 13 ಮೈನಸ್ 8. ಓಕೆ, ಇದೇನು ಮಾಡಿದ್ದಾರೆ ಅಂತ ಅಂದರೆ ಇಲ್ಲಿ ನೋಡಬಹುದು.
50 ಮೈನಸ್ 60 ಇತ್ತಲ್ವಾ, ಸೊ 3ರಲ್ಲಿ 8. ಸೊ ಇನ್ನೂ ನಾವು ಇಲ್ಲಿ 3ರಲ್ಲಿ 8 ಕಳೆದ್ರೆ ಕಳಿಯೋಕ್ಕೆ ಆಗತ್ತೆ ಪೂರ್ಣಾಂಕಗಳ ಒಂದು ಪರಿಚಯದಲ್ಲಿ. ಸೊ ಹಾಗಾಗಿಬಿಟ್ಟು ನಾವು 8ರಲ್ಲಿ 3ಅನ್ನು ಕಳಿಬೋದು ಅಂತ ಹೇಳ್ಬೋದು. ಬಟ್ ಇಲ್ಲಿ ಹಾಗಿಲ್ಲ. ಸೊ ಏನಪ್ಪ ಅಂತ ಅಂದರೆ ನಾವು ಫಸ್ಟ್ನೇ ನಂಬರಿಂದನೇ ಸೆಕೆಂಡ್ ನಂಬರನ್ನು ನಾವು ಕಳಿಬೇಕಾಗತ್ತೆ. ಮೊದಲನೇ ನಂಬರ್ ದೊಡ್ಡದಿರಬೇಕು ಅನ್ನೋದು ಇಲ್ಲಿ ಕಂಡೀಷನ್. ಹಾಗಾಗಿಬಿಟ್ಟು ಇಲ್ಲಿ ನಾವು ಮೊದಲನೇ ನಂಬರನ್ನು ದೊಡ್ಡದು ಮಾಡ್ಕೊಂಡಿದ್ದು. ಓಕೆ, ಸೊ ಹಾಗಾಗಿಬಿಟ್ಟು ಇದರೊಳಗಡೆ 1 10 ಇಲ್ಲಿ ಕೊಟ್ವಿ. ಇಲ್ಲಿ ಎಷ್ಟಾಯಿತು? 13 ಆಯಿತು. ಸೊ ಉಳಿದಿದ್ದು 40 ಆಯಿತು. 13ರಲ್ಲಿ 8 ಆಯಿತು. ಓಕೆ, ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದ್ವಿ. ಇಲ್ಲಿ 600 ಮತ್ತು 200 ಮೈನಸ್ ಮಾಡಿದ್ವಿ. 40 ಮೈನಸ್ 60 ಬರ್ಕೊಂಡ್ವಿ. ಪ್ಲಸ್ ಇದರೊಳಗಡೆ 13ರಲ್ಲಿ 8 ಹೋದರೆ 5 ಬರ್ಕೊಂಡ್ವಿ. ಓಕೆ ಫೈನ್, ಇಲ್ಲಿವರೆಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಏನಾಯ್ತಪ್ಪ ಅಂತ ಅಂದರೆ, ಸೊ ಇಲ್ಲಿ ಸಹ 40 ಮೈನಸ್ 60 ಮಾಡಿದ್ವಲ್ವಾ. ಸೊ 40ರಲ್ಲಿ 60 ಕಳಿಯೋಕ್ಕಾಗಲ್ಲ. ಫಸ್ಟೇ ಒಂದೊಂದೇ ಸ್ಟೆಪ್ಪನ್ನು ನಾವು ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ಬರ್ತಿರೋದು, ಇಲ್ಲಿಂದ ಕಂಪ್ಲೀಟ್ ಮಾಡ್ಕೊಂಡು ಬರ್ತಿರೋದು. ಓಕೆ, ಇದಾಯಿತು. ಈಗ ನೆಕ್ಸ್ಟ್ 40ರಲ್ಲಿ ಮತ್ತೆ 60 ಕಳಿಯೋಕ್ಕಾಗಲ್ಲ. ಸೊ ಹಾಗಾಗಿಬಿಟ್ಟು ಮತ್ತೆ ತೊಗೊಂಡ್ವಿ. ಇಲ್ಲಿಂದ ತೊಗೊಂಡಾಗ ಅದೆಷ್ಟಾಯಿತು? 140 ಆಯಿತು. 100 ಅಲ್ವಾ, ಸೊ 140 ಆಯಿತು. ಇಲ್ಲಿ ಎಷ್ಟಾಯಿತು? ಕಡಿಮೆ ಆಯಿತು. 600ರಲ್ಲೂ 100 ಕಳ್ಕೊಂಬಿಟ್ಟಿದ್ದಕ್ಕೆ 500 ಆಯಿತು. 500ರಲ್ಲಿ 200 ಹೋದರೆ 300, 140ರಲ್ಲಿ 60, 5 ಟು ಕಂಪ್ಲೀಟ್ ಆಗಿ 385 ಉತ್ತರ. ಸೊ ಇಲ್ಲಿ ಏನು ಮಾಡಿದ್ವಲ್ವ, ಇಲ್ಲಿಂದ ಬಂದು ಅದೇ ಕಾನ್ಸೆಪ್ಟನ್ನು ನಾವು ಇಲ್ಲಿ ಮಾಡಿದ್ದು. ಸೊ ನೀವು ಕೇಳಬಹುದು, ನಾವು ಆಲ್ರೆಡಿ ಅಂಕಗಣಿತದ ಉಕ್ತಿಗಳು 2ನೇ ಪಾಠದಲ್ಲಿ ಕಲ್ತಿದ್ದೇವೆ. 50ರಲ್ಲಿ 60 ಕಳಿಯೋಕ್ಕೆ ಬರಲ್ಲ. ಹಾಗಾಗಿಬಿಟ್ಟು 60ರಲ್ಲಿ 50 ಕಳೆದ್ಬಿಟ್ಟು ಉತ್ತರ ಮೈನಸ್ 10 ಮಾಡಬಹುದು. ಇಲ್ಲಿ ಉತ್ತರ ಪಡೆಯೋದಲ್ಲ, ಯಾವ ರೀತಿಯಾಗಿ ಈ ಒಂದು ಸ್ಟೆಪ್ಸ್ಗಳನ್ನು ಹೇಗೆ ನಾವು ತೊಗೊಂಡ್ವಿ ಅನ್ನೋದಕ್ಕೆ ಎಕ್ಸ್ಪ್ಲನೇಷನ್ ಇರೋದು. ಓಕೆ, ವ್ಯಾಲಿಡ್ ಆಗಿರುವಂಥ ಒಂದು ಎಕ್ಸ್ಪ್ಲನೇಷನ್ ಇರೋದು. ಓಕೆ, ನೆಕ್ಸ್ಟ್ ಬರೋಣ. ಕಂಡುಹಿಡಿಯಿರಿ ಮೊತ್ತ ಮತ್ತು ವ್ಯತ್ಯಾಸಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಕಂಡುಹಿಡಿಯಿರಿ ಮೊತ್ತ ಮತ್ತು ವ್ಯತ್ಯಾಸಗಳನ್ನು ಕಂಡುಹಿಡಿಯಿರಿ. ಎಲ್ಲೆಲ್ಲಿ ಪ್ಲಸ್ ಇದ್ರೆ ಅಲ್ಲಿ ಮೊತ್ತ ಕಂಡುಹಿಡಿಯಿರಿ, ಮೈನಸ್ ಇದ್ದರೆ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ನೋಡೋಣ. ಮೊದಲನೇ ಲೆಕ್ಕವನ್ನು ಮಾಡೋಣ. A 10ನೇ 3 ಪ್ಲಸ್ 3 100ನೇ 4. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನಿಮಗೆ ಡೆಸಿಮಲ್ಸ್ ಅಂತ ಅಂದರೆ ದಶಮಾಂಶಗಳ ಒಂದು ಇಂಟ್ರೊಡಕ್ಷನ್ ಇರೋದ್ರಿಂದ ನೀವು ಡೈರೆಕ್ಟಾಗಿ ಇದನ್ನು ಮಾಡ್ಬೋದು. 10ನೇ 3 ಪ್ಲಸ್ 100ನೇ 34. ಮತ್ತೆ ಅದನ್ನು ನಾವು ಏನು ಮಾಡಬೇಕು? ಛೇದ ಸಮ ಇಲ್ಲ. ಹಾಗಾಗಿಬಿಟ್ಟು ಅದನ್ನು ಡೆಸಿಮಲಲ್ಲಿ ದಶಮಾಂಶದಲ್ಲಿ ತರಲೇಬೇಕಾಗುತ್ತೆ. ಹಾಗಾಗಿಬಿಟ್ಟು ನಾನು ಇಲ್ಲಿ ಡೈರೆಕ್ಟಾಗಿ ತರ್ತೀನಿ. ಸೊ ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ 10ನೇ 3 ಛೇದ 10 ಇದ್ದರೆ ಇಲ್ಲಿ ಯಾವ ರೀತಿಯಾಗಿ ಬಿಂದುಗಳಾಗಿ ಕನ್ವರ್ಟ್ ಮಾಡೋದು ಅಂತ ಹೇಳಿಬಿಟ್ಟು. ಸೊ 10 ಇದೆಯಲ್ವಾ, ಎಷ್ಟು ಸೊನ್ನೆಗಳಿದ್ದಾವೆ? 1 0 ಇದೆ. ಹಾಗಾದರೆ ಈ ನಂಬರಿಗೆ 1 ಸಂಖ್ಯೆ ಆದಮೇಲೆ ಪಾಯಿಂಟ್ ಹಾಕಬೇಕು. ಓಕೆ, ಅದೇ ಇಲ್ಲಿ ಬಂದಾಗ ಸೊ ಒಂದು ನಿಮಿಷ ಇದನ್ನು ಬರ್ಕೊಳ್ತೀನಿ. 10ನೇ 3 ಪ್ಲಸ್ 100ನೇ 100 ಏನು ವಿಷಮ ಭಿನ್ನರಾಶಿಯಿಂದ ಮಿಶ್ರ ಭಿನ್ನರಾಶಿಯಿಂದ ವಿಷಮ ಭಿನ್ನರಾಶಿಗೆ ತರಬೇಕು ಅಂತಂದರೆ 300ಲೆ 300 ಪ್ಲಸ್ 4 304. ಇದನ್ನು ಸಹ ನಾವು ಹಿಂದಿನ ವೀಡಿಯೋಸ್ಗಳಲ್ಲಿ ನೋಡಿದ್ವಿ. ಸೊ ಇದನ್ನು ಯಾವ ರೀತಿಯಾಗಿ ತರ್ತೀರಾ? 304 ಬರದೆ ಸೊ ಎರಡು ಒಂದು ಸೊನ್ನೆಗಳಿರೋದ್ರಿಂದ 2 ಸ್ಥಾನ ಆದಮೇಲೆ ನಾವು ಡಾಟನ್ನು ಇಡ್ತೇವೆ. ಉತ್ತರ ಎಷ್ಟಾಯಿತು? 3.04. ಸೊ ಇದ್ರ ಉತ್ತರ ಎಷ್ಟು? 0.3 ಪ್ಲಸ್ 3.04. ಇದನ್ನು ಯಾವ ರೀತಿಯಾಗಿ ಕೂಡಿಸೋದು? ಸೊ ಬಹಳಷ್ಟು ಜನ ಹೇಳ್ತಾರೆ ಏನಂತ ಹೇಳ್ಬಿಟ್ಟು, ಒಂದು ಸ್ವಲ್ಪ ನಮಗೆ ದಶಮಾಂಶದ ಕೂಡುವಿಕೆಯನ್ನು ಸಹ ಹೇಳಿ ಅಂತ ಹೇಳ್ಬಿಟ್ಟು. ಈ ಬಿಂದು ಅಲ್ಗಾಡೋ ಹಾಗಿಲ್ಲ, ಬಿಂದು ಇರುತ್ತೆ. ಈ 4ಕ್ಕೆ 4 ಬರದೆ 3ಕ್ಕೆ 0 ಕೂಡಿಸಿದ್ರೆ 3, ಸೊ 0ಗೆ 3 ಕೂಡಿಸಿದ್ರೆ 3. ಸೊ ಹಾಗಾಗಿ ಉತ್ತರ ಎಷ್ಟಾಯಿತು? 3.34. ಸೊ ನಾವು ಈ ಪ್ರಕಾರದಲ್ಲೂ ಇಡಬಹುದು. ಆದರೆ ನಮಗೆ ಕ್ವಶನ್ನು ಈ ಫ್ರ್ಯಾಕ್ಷನ್ ರೂಪದಲ್ಲಿ ಕೊಟ್ಟಿರೋದ್ರಿಂದ ನಾವು 3 100ನೇ 34. ಸೊ ಇಲ್ಲಿ 2 ಸ್ಥಾನಗಳಿರೋದ್ರಿಂದ 2 0 ಹಾಕಬೇಕಾಗತ್ತೆ. 3 100ನೇ 34 ಅಂತ ಹೇಳ್ಬಿಟ್ಟು ಫೈನಲ್ ಆನ್ಸರ್ ಆಗಿ ಬರೆದ್ರೆ ಆಯಿತು. ಐ ಹೋಪ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ನೆಕ್ಸ್ಟ್ ಲೆಕ್ಕವನ್ನು ನೋಡೋಣ. 2ನೇದು. ಸೊ 9 10ನೇ 5 100ನೇ 7 ಪ್ಲಸ್ 2 10ನೇ 1 ಪ್ಲಸ್ 100ನೇ 3. ಓಕೆ ಫೈನ್. ಈಗೇನು ಮಾಡೋದು? ಡೈರೆಕ್ಟಾಗಿ ನಾವು 100ಕ್ಕೆ ಕನ್ವರ್ಟ್ ಮಾಡ್ಕೊಬೋದು. 100ನೇ 957 ಪ್ಲಸ್ ಇದು ಸಹ 100ನೇ 213. ಓಕೆ, ಸೊ ಡೆಸಿಮಲ್ ಪ್ರಕಾರ ಹೇಳಿದ್ದೆ ನಾನು 2 ಸ್ಥಾನ ಬಿಟ್ಟು, ಅಂದರೆ 9.57 ಪ್ಲಸ್ ಇಲ್ಲೂ ಸಹ 2.13 ಆಗುತ್ತೆ. ದಶಮಾಂಶಗಳ ಕೂಡೋದನ್ನು ನಾವು ಈಸಿಯಾಗಿ ಮಾಡ್ಬೋದು. 2.13 ಇದನ್ನು ಕೂಡಿಸಿ ಅಂದಾಗ 7 3 10, 5 1 6 7, 9 2 11. ಓಕೆ, ಪಾಯಿಂಟಿಗೆ ಪಾಯಿಂಟ್ 11.70. ಇದನ್ನು ನಾವು ಹೇಗೆ ಹೇಳ್ಬೋದು? 100ನೇ 70. ಓಕೆ ಫೈನ್. ಸೊ ಫೈನಲ್ ಆನ್ಸರ್. ಸೊ ನೆಕ್ಸ್ಟು ಲೆಕ್ಕ ನೋಡೋಣ. ಸಿ ಆನ್ಸರ್ 15. ಆಮೇಲೆ ಇಲ್ಲೊಂದು ಸ್ವಲ್ಪ ಕರೆಕ್ಷನ್ನು ಮಾಡ್ಕೊಬಹುದು. ಈ ರೀತಿಯಾದಾಗ ಫೈನಲ್ ಇಡ್ಬೋದು, ಅಥವಾ ಇದನ್ನು ಹೊಡೆದು ಬಿಟ್ಟು ನಾವು ಸಿಂಪ್ಲಿಫೈ ಮಾಡಿ 10ನೇ 7 ಅಂತಂದರೂ ಹಿಡಿಬೋದು.
ಓಕೆ ಫೈನ್, 2 ಆನ್ಸರು ಸರಿಯಾಗಿರುತ್ತೆ. ಸಿಂಪ್ಲಿಫೈ ಮಾಡಿಡೋದೇ ಬೆಟರ್ ಅಂದ್ಕೊಂಡಿದ್ದೀನಿ. 15 10ನೇ 6 100ನೇ 4 ಪ್ಲಸ್ 14 10ನೇ 3 100ನೇ 6. ಸೊ ಅದೇ ರೀತಿಯಾಗಿ ಇದನ್ನು ಸಹ ಮಾಡೋದು. ಸೊ ಫಸ್ಟ್ ನಾವೇನು ಮಾಡೋಣ, 100ಕ್ಕೆ ಕನ್ವರ್ಟ್ ಮಾಡ್ಕೊಳ್ಳೋಣ. 100ನೇ 1 5 6 4 1564 ಪ್ಲಸ್ 100ನೇ 1436. ಸೊ ನೀವು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಇಷ್ಟೇ ಬರೋದು. ಓಕೆ, ಇದನ್ನು ಏನು ಮಾಡೋದು, 2 ಸ್ಥಾನ ಬಿಟ್ಟು ಅಲ್ವಾ, 15.64 ಆಯಿತು. ಇಲ್ಲೂ ಸಹ 2 ಸ್ಥಾನ ಬಿಟ್ಟು 14.36 ಆಯಿತು. ಇದನ್ನು ಕೂಡಿಸೋಣ. 15.64 14.36 ಕೂಡಿಸಿದ್ರೆ 6 4 10 6 3 9 1 10 5 4 9 1 10 3 30. ಸೊ ಕಂಪ್ಲೀಟಾಗಿ ಹೋಲ್ ನಂಬರ್ ಸಿಕ್ತು ನಮಗೆ 30. ಸೊ 30.00 ಅಂತ ಬರೆದ್ರೆ ಏನಿದಿಲ್ಲ, ಡೈರೆಕ್ಟ್ 30 ಬರೆದ್ರು ಓಕೆ ಫೈನ್. ನೆಕ್ಸ್ಟ್ ಡಿ. 7 100ನೇ 7 ಮೈನಸ್ 4 100ನೇ 4. ಓಕೆ, ಡಿ ಮೈನಸ್ ಚಿಹ್ನೆ ಬಂದಿದೆ, ವ್ಯತ್ಯಾಸವನ್ನು ಕಂಡುಹಿಡಬೇಕಾಗತ್ತೆ. ಇದೇ ರೀತಿಯಾಗಿ ಮಾಡೋಣ. 100ನೇ 707 77 ಅಲ್ಲ, 100ನೇ 707 700ಲೇ 700 ಪ್ಲಸ್ 7 ಅಂದರೆ 707 ಮೈನಸ್ 100ನೇ 404. ಓಕೆ, ಸೊ ಇದನ್ನು ನಾವು ಡೈರೆಕ್ಟಾಗಿ ಕಳೆದು ಇಡಬಹುದು. ಆಮೇಲೆ ಇನ್ನೊಂದು ಮೆಥಡ್ ಅಂತಂದರೆ ಛೇದ ಸೇಮ್ ಇದ್ದಾಗ ಸೊ ನಾವು ಡೈರೆಕ್ಟಾಗಿ ಕಳೆದನ್ನು ಇಡಬಹುದು. ಸೊ ಇಲ್ಲಿ ನೋಡಿ, ಇಲ್ಲಿ ದಶಮಾಂಶದಲ್ಲೂ ಸಹ ತಂದು ಇಡಬಹುದು. ಸೊ ಇದನ್ನು ಏನು ಮಾಡಿದ್ವಿ, 7.07 ಮೈನಸ್ 4.04. ಇದನ್ನು ಕಳೆದು ನೋಡೋಣ. 7.07 4.04 7ರಲ್ಲಿ 4 ಹೋದರೆ 3 0ಕ್ಕೆ 0 7ರಲ್ಲಿ 4 ಹೋದರೆ 3 3.03. ಓಕೆ, ಇದನ್ನು ನಾವು ಬರೆಯೋದಾದರೆ 100ನೇ 3. ಓಕೆ ಫೈನ್, ಇಷ್ಟು. ನೆಕ್ಸ್ಟ್ ಈ ನೋಡೋಣ. 8 100ನೇ 6 ಮೈನಸ್ 5 100ನೇ 3. ಇದು 806 ಅಪಾನ್ 100 503 ಅಪಾನ್ 100. ಓಕೆ ಫೈನ್. ಹಾಗಾದರೆ ಮುಂದೆ ನೋಡೋಣ. ಓಕೆ, ಸೊ ಇನ್ನೊಂದು ಮೆಥಡಲ್ಲೂ ಡೈರೆಕ್ಟಾಗಿ ಮಾಡಬಹುದು ಮಕ್ಕಳ. ಯಾವ ರೀತಿಯಾಗಿ ಇನ್ನೂ ಈಸಿಯಾಗಿ ಮಾಡ್ಬೋದು, 806 ಛೇದಗಳು ಸಮ ಇದ್ದಾಗ ಡೈರೆಕ್ಟಾಗಿ ನಾವು ಕಳಿಬೋದಲ್ವಾ. ಸೊ ಕಳಿಬೋದು ಅಥವಾ ಕೂಡ್ಬೋದು. 6ರಲ್ಲಿ 3 ಇಲ್ಲಿ ಸದ್ಯಕ್ಕೆ ಕಳಿಯೋ ಚಿಹ್ನೆ ಕೊಡಿದ, 6ರಲ್ಲಿ 3ರಲ್ಲಿ ಹೋದರೆ 3 0 8ರಲ್ಲಿ 1. ಸೊ ಡೈರೆಕ್ಟಾಗಿ ಎಷ್ಟು ಬಂತು, 303 ಡಿವೈಡೆಡ್ ಬೈ 100. ಈಗ ಬೇಕಾದರೆ ನಾವು ಡಾಟನ್ನು ಇಡ್ಬೋದು, 3.03. ಸೊ ಇದನ್ನು ನಾವು ಕನ್ವರ್ಟ್ ಮಾಡಿ ಇಡಬಹುದು. ಯಾವ ರೀತಿಯಾಗಿ, 3 100ನೇ 3. ಓಕೆ ಫೈನ್. ಎರಡೂ ಒಂದು ವಿಧಾನಗಳು ಇದೆ. ಎರಡೂ ವಿಧಾನಗಳು ಸಹ ಬಹಳ ಈಸಿಯಾಗಿ ನಾವು ಮಾಡಬಹುದು. ಓಕೆ ಫೈನ್. ನೆಕ್ಸ್ಟ್ ಇ ಆಯಿತು. ನೆಕ್ಸ್ಟ್ ಎಫ್ ಅನ್ನು ಇಲ್ಲೇ ಬರೆದು ಬಿಡೋಣ. ಯಾವ ರೀತಿಯಾಗಿದೆ, 12 10ನೇ 6 100ನೇ 2 ಮೈನಸ್ 9 10ನೇ 9 100ನೇ 9. ಸೊ ಡೈರೆಕ್ಟಾಗಿ ಮಾಡ್ಬೋದು. 100ನೇ 1262 ಮೈನಸ್ 100ನೇ 999. ಸೊ ಇಲ್ಲೇ ನಾನು ಆವಾಗಲೇ ಹೇಳಿದ್ನಲ್ಲ, ಆ ರೀತಿಯಾಗಿ ಇದನ್ನು ಕಳೆದು ಇಡಬಹುದು. ಸೊ ಇನ್ನೂ ಈಸಿಯಾಗಿ ಮಾಡಬಹುದು ಅಂತ ಅಂದರೆ 12.62 ಮೈನಸ್ 9.99. ಸೊ 12.62 9.99 ಕಳೆದಾಗ 2.63 ಬರುತ್ತೆ. ಸೊ ಆನ್ಸರ್ ಎಷ್ಟಾಯಿತು, 2.63. ಇದನ್ನು ನಾವು ಯಾವ ರೀತಿಯಾಗಿ ಬರಿಬೋದು, 2 100ನೇ 63. ಓಕೆ ಫೈನ್. ಸೊ ಎರಡೂ ಮೆಥಡಲ್ಲೂ ಸಹ ಮಾಡ್ಬೋದು, ಈ ರೀತಿಯಾಗಿ ಅಥವಾ ಈ ರೀತಿಯಾಗಿ. ಸೊ ಇಲ್ಲಿಗೆ ನಮ್ಮ ಈ ಒಂದು ಮೊದಲನೇ ಕಂಡುಹಿಡಿಯಿರಿ ಎಫ್ ವರೆಗಿನ ಲೆಕ್ಕಗಳು ಕಂಪ್ಲೀಟ್ ಆಗಿದೆ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ 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 ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲನ್ನು ಶೇರ್ ಮಾಡಿ, ಆಮೇಲೆ ಒಂದು ಕಮೆಂಟ್ ಮಾಡಿ. ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಬಹಳ ಒಂದು ಖುಷಿ ಆಗುತ್ತೆ ನನಗೆ ಆ ಕಮೆಂಟ್ ನೋಡಿದ ತಕ್ಷಣ. ಥ್ಯಾಂಕ್ ಯು ಸೋ ಮಚ್.